ಹಾಯ್ ಹಲೋ ಸ್ನೇಹಿತರೆ, ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಒಂದು ವಾಟ್ಸಪ್ಪಲ್ಲಿ ಹೊಸ ಫೀಚರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಏನಪ್ಪ ಅಂದರೆ, ಈಗ ನಾವು ಈಗ ಗ್ರೂಪಲ್ಲಿ ಏನಾದರೂ ಕೇಳ್ತಿರ್ತೀವಿ ಅಥವಾ ಇಂಪಾರ್ಟೆಂಟ್ ಮೆಸೇಜ್ ಶೇರ್ ಮಾಡಬೇಕಾಗುತ್ತೆ. ಸೊ ಅದನ್ನು ಎಲ್ಲರೂ ನೋಡಬೇಕು ಅಂತಂದರೆ ಒಬ್ಬೊಬ್ಬರಿಗೆ ಮೆನ್ಷನ್ ಮಾಡಿ ಕಳಿಸೋದಾಗಲ್ಲ. ಹೆಂಗೆಂದರೆ, ನಾವು ಗ್ರೂಪಲ್ಲಿ ಏನಾದರೂ ಚಾಟ್ ಮಾಡ್ತಿರ್ಬೇಕಾದ್ರೆ ಅಥವಾ ಯಾರ ಹತ್ರ ಮಾತಾಡಬೇಕು ಅವ್ರಿಗೆ ಮೆನ್ಷನ್ ಮಾಡಿ ನಾವು ಕೇಳ್ತೀವಿ. ಸೊ ಅದೇ ಥರ ಇನ್ನೊಂದು ಎಲ್ಲರಿಗೂ ಎಟ್ ಎ ಟೈಮ್ ಮೆನ್ಷನ್ ಮಾಡ್ಬೋದು ಗ್ರೂಪಲ್ಲಿ. ಸೊ ಅದು ಯಾವ ಥರ ಅಂತ ಇವತ್ತು ತಿಳ್ಕೊಂಬರೋಣ. ಸೊ ಬನ್ನಿ, ಹಾಗಾದರೆ ಅದು ಯಾವ ಫೀಚರ್, ಅದನ್ನ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಒಂದು ಗ್ರೂಪ್ ವಾಟ್ಸಪ್ ಓಪನ್ ಮಾಡ್ತೀನಿ. ಸೊ ಒಂದು ಗ್ರೂಪ್ ಇದೆ. ಸೊ ಗ್ರೂಪ್ ಓಪನ್ ಮಾಡಿದ್ದೀನಿ. ಇಲ್ಲಿ ಮೆಸೇಜ್ ಎಡಿಟ್ ಬಾಕ್ಸ್ ಒಳಗಡೆ ಹೋಗ್ತೀನಿ. ಸೊ ಕೀಬೋರ್ಡ್ ಓಪನ್ ಮಾಡಿ ಇಲ್ಲಿ ಸಿಂಬಲ್ಸ್ ಒಳಗಡೆ ಹೋಗ್ತೀನಿ. ಇಲ್ಲಿ ಎಟ್ ಸಿಂಬಲ್ ಹಾಕೋಣ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಎಟ್ ಸಿಂಬಲ್ ಹಾಕಿದ ತಕ್ಷಣ ಇಲ್ಲಿ ಸೊ ಇಲ್ಲೆಲ್ಲ ಹೆಸರೆಲ್ಲ ತೋರಿಸ್ತಾರೆ. ನೆಕ್ಸ್ಟ್ ಇಲ್ಲಿ ಆಲ್ ಮೆನ್ಷನ್ ಆಲ್ ನಂಬರ್ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಈ ಥರ ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಆ್ಯಡ್ ಆಲ್ ಅಂತ ಇರುತ್ತೆ. ಸೊ ಈಗ ಒಂದು ಮೆಸೇಜ್ ಬರಿತೀನಿ ನೋಡಿ ಇಲ್ಲಿ. ದಯವಿಟ್ಟು ನಿಮಗೆ ನೀಡಿರುವ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಶೀಘ್ರದಲ್ಲೇ ಮುಗಿಸಿ ನಮಗೆ ಕಳುಹಿಸಿಕೊಡಿ. ದಯವಿಟ್ಟು ನಿಮಗೆ ನೀಡಿರುವ ಸೆಂಡ್ ಮಾಡಿದ್ರೆ ಇಷ್ಟೇ ಸ್ನೇಹಿತರೆ. ಇಲ್ಲಿ ನಮಗೆ ಏನಾಯಿತು, ಆ್ಯಡ್ ಆಲ್ ಅಂತೇಳಿ ಅವರಿಗೆ ಮೆಸೇಜ್ ಹೋಗಿರುತ್ತೆ. ಸೊ ಆ್ಯಡ್ ಆಲ್ ಅಂತೇಳಿ ಅವರಿಗೆ ಮೆಸೇಜ್ ಹೋಗಿರುತ್ತೆ ಸ್ನೇಹಿತರೆ. ಇಷ್ಟೇ ಈ ವಿಡಿಯೋ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.